ಹೇಗಿದೆ ಮಾರುತ ಚಿತ್ರ? ಮೊದಲ 3 ದಿನದಲ್ಲಿ ಮಾರುತ ಗಳಿಸಿದ್ದು ಎಷ್ಟು? ಗೆಲ್ಲುತ್ತಾ ಮಾರುತ ಚಿತ್ರ? ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಶ್ರೇಯಸ್ ಮಂಜು ಮತ್ತು ಬೃಂದಾ ಆಚಾರ್ಯ ಜೋಡಿಯಾಗಿ ನಟಿಸಿರುವ ಸ್ಯಾಂಡಲ್ವುಡ್ನ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಬಹುನಿರೀಕ್ಷಿತ ಮಾರುತ ಚಿತ್ರವು ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ. ಹಿರಿಯ ನಿರ್ದೇಶಕ ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಸಿನಿಮಾವು ಪ್ರೇಮಕತೆಯ ಜೊತೆಗೆ ಸಾಮಾಜಿಕ ಜಾಲತಾಣಗಳ ಹಾವಳಿ ಮತ್ತು ಸೈಬರ್ ಕ್ರೈಮ್ನ ಕರಾಳ ಮುಖವನ್ನು ಅನಾವರಣಗೊಳಿಸಿದೆ. ಬಿಡುಗಡೆಗೂ ಮುನ್ನವೇ ಸಾಕಷ್ಟು ಕುತೂಹಲ ಕೆರಳಿಸಿದ ಈ ಚಿತ್ರ ಪ್ರೇಕ್ಷಕರ ನಿರೀಕ್ಷೆಯನ್ನು ತಲುಪಿದೆಯೇ? ಸಿನಿಮಾ ಹೇಗಿದೆ? ಮಾರುತ ಮಾಡಿದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ವೀಕ್ಷಕರೇ, ಒಂದು ಕಡೆ ಸಿನಿಮಾ ಇಂಡಸ್ಟ್ರಿ ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗುತ್ತಾ ಹೊಸ ಕಥೆಗಳಿಗೆ ತೆರೆದುಕೊಳ್ಳುತ್ತಿದೆ. ಆದರೆ ಹಳೆ ತಲೆಮಾರಿನ ಕೆಲ ನಿರ್ದೇಶಕರು ಈ ಬದಲಾವಣೆಗೆ ಇನ್ನೂ ಹೊಂದಿಕೊಂಡಿಲ್ಲ ಅಂದರೆ ನೀವು ನಂಬಲೇಬೇಕು. ನವೆಂಬರ್ 21ಕ್ಕೆ ಬಿಡುಗಡೆಯಾಗಿರುವ ಎಸ್ ನಾರಾಯಣ್ ನಿರ್ದೇಶನದ ಮಾರುತ ಚಿತ್ರದ ಪರಿಸ್ಥಿತಿಯು ಬಹುತೇಕ ಅದೇ ಆಗಿದೆ. ಇವತ್ತಿನ ಕಾಲಕ್ಕೆ ಅತ್ಯಂತ ಪ್ರಸ್ತುತವಾದ ಸೋಷಿಯಲ್ ಮೀಡಿಯಾದ ಅನಾಹುತಗಳ ಕಥೆಯನ್ನು ಹಳೆಯ ಸೂತ್ರದಲ್ಲಿ ಹೇಳಿದರೆ ಏನಾಗುತ್ತದೆ? ಬನ್ನಿ ಸಿನಿಮಾ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಮಾರುತ ಚಿತ್ರದ ಕಥೆಯ ಒಂದು ಪ್ರಮುಖ ಎಳೆ ಏನೆಂದರೆ, ಸೋಷಿಯಲ್ ಮೀಡಿಯಾಗಳ ಬಳಕೆಯಲ್ಲಿ ಎಚ್ಚರ ತಪ್ಪಿದರೆ ಆಗಬಹುದಾದ ಭೀಕರ ಅನಾಹುತಗಳು. ಕಥಾವಸ್ತು ಇವತ್ತಿನ ಕಾಲಘಟ್ಟದ್ದು ಹೌದಾದರೂ ನಿರ್ದೇಶಕರ ನಿರೂಪಣೆ ಮಾತ್ರ 10-15 ವರ್ಷಗಳ ಹಿಂದಿನ ಸಿದ್ಧ ಸೂತ್ರಗಳನ್ನೇ ಅವಲಂಬಿಸಿದೆ. ಇದರ ಪರಿಣಾಮ ಸಿನಿಮಾದ ಮೊದಲಾರ್ಧವು ಪ್ರೇಕ್ಷಕರ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಕೇವಲ 40 ನಿಮಿಷಗಳಲ್ಲಿ ಹೇಳಬಹುದಾದ ಕಥೆಯನ್ನು ನಿರ್ದೇಶಕರು ಅನಾವಶ್ಯಕ ಸನ್ನಿವೇಶಗಳಿಂದ ಸುಮಾರು 150 ನಿಮಿಷಗಳವರೆಗೆ ಎಳೆದಿರುವಂತೆ ಭಾಸವಾಗುತ್ತದೆ. ಕಥಾನಾಯಕ ಈಶಾ ಇಂಜಿನಿಯರಿಂಗ್ ಓದುತ್ತಿರುವ ಮಲೆನಾಡಿನ ಹುಡುಗ. ಅಪ್ಪ ಅಮ್ಮನ ಕನಸಿಗೆ ವಿರುದ್ಧವಾಗಿ ಈಶನು ಸಿನಿಮಾ ನಿರ್ದೇಶಕನಾಗುವ ಕನಸು ಕಾಣುತ್ತಿರುತ್ತಾನೆ. ಈಶನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಶ್ರೇಯಸ್ ಮಂಜು ಅವರನ್ನು ಮಾಸ್ ಹೀರೋ ಆಗಿ ಬಿಂಬಿಸಲು ಹಾಡು, ಫೈಟ್ ಮತ್ತು ಅನವಶ್ಯಕ ಹಾಸ್ಯವನ್ನು ಸೇರಿಸಲಾಗಿದೆ. ಆದರೆ ಈ ಯಾವುದೇ ಸನ್ನಿವೇಶಗಳು ಮುಖ್ಯ ಕಥೆಗೂ ಸಂಬಂಧವೇ ಇಲ್ಲ ಎಂಬುದು ಕೊನೆ ತನಕ ಅರ್ಥವಾಗುವುದಿಲ್ಲ. ಆಕ್ಷನ್ ಹೀರೋ ಆಗಿ ಅವರ ನಟನೆಯನ್ನು ಹಲವೆಡೆ ನಾವು ಸಹಿಸಿಕೊಳ್ಳಬೇಕಾದ ಪರಿಸ್ಥಿತಿ ಇದೆ. ಚಿತ್ರದಲ್ಲಿ ಪೆಪ್ಪರ್ ಸ್ಪ್ರೇ ಹಿಡಿದು ಹುಡುಗಿಯರು ಕಾಣೆಯಾಗುತ್ತಿರುವ ಜಾಲವನ್ನು ಭೇದಿಸಲು ಹೊರಟ ಪೊಲೀಸ್ ಅಧಿಕಾರಿಯಾಗಿ ದುನಿಯಾ ವಿಜಯ್ ಕಾಣಿಸಿಕೊಂಡಿದ್ದಾರೆ. ಅವರ ಖಡಕ್ ಅಭಿನಯ ಇಷ್ಟವಾದರೂ ಪಾತ್ರ ಪೋಷಣೆಯಲ್ಲಿ ಇನ್ನಷ್ಟು ಗಟ್ಟಿತನ ಇರಬೇಕಿತ್ತು ಅಂತ ಅನಿಸಿತು. ಹಾಸ್ಯಕ್ಕಾಗಿ ಸೃಷ್ಟಿಯಾದ ಈಶನ ಮಾವನ ಪಾತ್ರದಲ್ಲಿ ಸಾಧು ಕೋಕಿಲ ಇದ್ದಾರೆ. ದಶಕಗಳಷ್ಟು ಹಳೆಯದಾದ ಹಾಸ್ಯಗಳನ್ನಿಟ್ಟುಕೊಂಡು ನಗಿಸಲು ಪ್ರಯತ್ನಿಸಿದ್ದಾರೆ. ಆದರೆ ನಗುವಿಗಿಂತ ಕಿರಿಕಿರಿ ಮೂಡಿಸುವುದೇ ಹೆಚ್ಚು. ಇನ್ನು ನಾಯಕನ ಅಪ್ಪ ಅಮ್ಮನಾಗಿ ತಾರಾ ಮತ್ತು ಶರತ್ ಲೋಹಿತಾಶ್ವ ಅವರು ತಮ್ಮ ಪಾತ್ರಗಳಲ್ಲಿ ಇಷ್ಟವಾಗುತ್ತಾರೆ. ಈಶನ ಬದುಕಿಗೆ ಬರುವ ಅನನ್ಯಳಾಗಿ ಬೃಂದಾ ಆಚಾರ್ಯ ಅವರ ನಟನೆಗೆ ಅಷ್ಟೇನೂ ಪ್ರಾಮುಖ್ಯತೆ ಇಲ್ಲ ಅಂತ ಅನಿಸಿತು. ಮೊದಲಾರ್ಧಕ್ಕೆ ಹೋಲಿಸಿದರೆ ಮಾರುತ ಸೆಕೆಂಡ್ ಹಾಫ್ ಕೊಂಚ ವೇಗ ಪಡೆದಿದೆ. ಚಿತ್ರದ ಕತೆ ಹಳಿ ತಪ್ಪಿರುವಾಗ ಚಿತ್ರದ ಸಂಗೀತ ಅಥವಾ ಛಾಯಾಗ್ರಹಣದಂತಹ ತಾಂತ್ರಿಕ ವಿಭಾಗಗಳು ಹೊಸತಾಗಿ ಏನನ್ನು ನೀಡಲು ಸಾಧ್ಯವಾಗಿಲ್ಲ. ಒಟ್ಟಾರೆಯಾಗಿ ಮಾರುತ ಚಿತ್ರವು ಇವತ್ತಿನ ಕಾಲದ ಕಥೆಯನ್ನು ಹಳೆಯ ಮಸಾಲಾ ಸೂತ್ರದಲ್ಲಿ ಹೇಳಿ ಪ್ರೇಕ್ಷಕರ ನಿರೀಕ್ಷೆಯನ್ನು ತಲುಪುವುದರಲ್ಲಿ ವಿಫಲವಾಗಿದೆ. ಇನ್ನು ಈ ಚಿತ್ರದ ಪಾಸಿಟಿವ್ ಮತ್ತು ನೆಗೆಟಿವ್ ಅಂಶಗಳು ನೋಡುವುದಾದರೆ ಅವು ಹೀಗಿವೆ. ಈಗಿನ ಜನರೇಷನ್ಗೆ ಸೋಷಿಯಲ್ ಮೀಡಿಯಾಗಳಿಂದ ಆಗುವ ಅಪಾಯಗಳು. ಪೊಲೀಸ್ ಅಧಿಕಾರಿಯಾಗಿ ದುನಿಯಾ ವಿಜಯ್ ಅವರ ಖಡಕ್ ಅಭಿನಯ. ತಾರಾ ಮತ್ತು ಶರತ್ ಲೋಹಿತಾಶ್ವ ಅವರಂತಹ ಹಿರಿಯ ಕಲಾವಿದರ ಪಾತ್ರ ಪೋಷಣೆ. ಇವು ಮಾರುತ ಚಿತ್ರದ ಪಾಸಿಟಿವ್ ಅಂಶಗಳು ಅಂತ ಹೇಳಬಹುದು. ಇನ್ನು ಚಿತ್ರದ ನಿರ್ದೇಶನವು ಹಳೆಯ ಸೂತ್ರಗಳಿಗೆ ಅಂಟಿಕೊಂಡಿರುವುದು. ಚಿತ್ರದ ನಿಧಾನಗತಿ ಮತ್ತು ಅನಗತ್ಯವಾಗಿ ಕಥೆಯನ್ನು ಎಳೆದಿರುವುದು. ಮುಖ್ಯ ಕಥೆಗೆ ಸಂಬಂಧವಿಲ್ಲದ ಮಾಸ್ ಅಂಶಗಳು ಮತ್ತು ಅನವಶ್ಯಕ ಫೈಟ್ಗಳು. ಶ್ರೇಯಸ್ ಮಂಜು ಅವರ ನಟನೆ ಹಲವೆಡೆ ಅನವಶ್ಯಕವಾಗಿ ಇರುವುದು. ಸಾಧು ಕೋಕಿಲ ಅವರ ಹಳೆಯ ಶೈಲಿಯ ಹಾಸ್ಯವು ಕಿರಿಕಿರಿ ಉಂಟು ಮಾಡುವುದು. ಇವು ನೆಗೆಟಿವ್ ಪಾಯಿಂಟ್ಸ್ ಅಂದ್ರೂ ತಪ್ಪಿಲ್ಲ. ಇನ್ನು ಈ ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನೋಡುವುದಾದರೆ ಮಾರುತ ಚಿತ್ರದ ನಿರ್ಮಾಣ ಬಜೆಟ್ ಚಿತ್ರತಂಡ ಬಹಿರಂಗಪಡಿಸಿಲ್ಲ. ಮೂಲಗಳ ಪ್ರಕಾರ ಮಾರುತ ಚಿತ್ರ ಲೋ ಬಜೆಟ್ ಚಿತ್ರವಾಗಿದೆ. ಆದರೆ ಬಿಡುಗಡೆಯಾದ ಮೊದಲ 3 ದಿನದಲ್ಲಿ ಮಾರುತ ಚಿತ್ರ ಕೇವಲ 67 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂತ ಕೆಲವು ವೆಬ್ಸೈಟ್ಗಳು ತಿಳಿಸಿದೆ. ಇನ್ನು ಮೊದಲ ವಾರ ಪೂರ್ಣಗೊಳ್ಳುವಷ್ಟರಲ್ಲಿ ಈ ಸಿನಿಮಾ 1 ಕೋಟಿ ದಾಟಬಹುದು ಎಂದು ಹೇಳಲಾಗಿದೆ. ಈ ಕಲೆಕ್ಷನ್ ಚಿತ್ರತಂಡಕ್ಕೆ ಭಾರಿ ನಿರಾಸೆ ಉಂಟು ಮಾಡಿದೆ ಅಂತಾನೂ ಹೇಳಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.